अतः श्रीराघवेन्द्रतीर्थविरचित नदीतारतम्यस्तोत्रम् विष्णुपादाब्जसम्भूता गंगा सर्वाधिका मथा ततो गोदावरी न्यूना कृष्णवेणी तथोधमा स्वामिचन्द्रा पुष्करिण्यौ मानसं च सरोवरम् कृष्णवेण्याः समास्ताभ्यः कावेरी च सरस्वती हीनेऽन्योन्यसमेताभ्यामूना च सरयू तथा तुंगभद्रा समातस्याः कालिन्द्यूना तथोधमा नर्मदा सिन्धुसरितौ तत्समा भवनाशिनी ततः कुमुद्वती नीचा ततो नीचामलापः ताम्रपर्णी भीमरथी वंचुला च पिनाकिनी पृथक् सागरगामिन्यो नद्यो भीमरथी समाः ततोऽन्यासरितो नीचाः तटाकाश्च तथोधमाः ततो नीचा पुष्करिण्यो देवखाताश्च तत्समाः ततो वाप्योधमास्ताभ्यः कूपाः सर्वाधमा मताः स्वोत्तमार्घ्यं प्रदातव्यम् अवरासु न चान्यथा राघवेन्द्रेण यतिना ब्रह्माण्डाख्यपुराणगः इत्युद्धृतः सारभागो नदीनीचोच्चसूचकः इति श्रीराघवेन्द्रयतिकृत नदीतारतम्यस्तोत्रम् ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಇನ್ನಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸ್ತೋತ್ರ ಗ್ರಂಥಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಈ ನದೀ ತಾರತಮ್ಯ ಸ್ತೋತ್ರ ಎಂಬುವಂಥ ಈ ಒಂದು ಗ್ರಂಥ ಶ್ರೀ ರಾಯರು ಈ ಭಾರತ ದೇಶದಲ್ಲಿ ಇರುವಂತಹ ಅನೇಕ ನದಿಗಳು, ಪುಷ್ಕರಣಿ, ತೀರ್ಥಗಳು ಇದನ್ನೆಲ್ಲ ಕೂಡ ಇದರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ತಾರತಮ್ಯ ಕ್ರಮವಾಗಿ ನಾವು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಎಂಬುದನ್ನು ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಭಾರತ ದೇಶದಲ್ಲಿರುವಂತಹ ಅನೇಕ ದೊಡ್ಡ ದೊಡ್ಡ ನದಿಗಳು, ಅದರಲ್ಲಿ ಜಲಾಭಿಮಾನಿ ದೇವತೆಗಳು ಬುಧ, ವರುಣ, ಮುಖ್ಯಪ್ರಾಣದೇವರು ಮತ್ತು ಪರಮಾತ್ಮ ಅದರಲ್ಲಿ ಸನ್ನಿಹಿತರಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡು ನಾವು ಅನುಸಂಧಾನಪೂರ್ವಕವಾಗಿ ಸ್ನಾನವನ್ನು ಮಾಡಿದರೆ ಅದು ದೇಹ ಶುದ್ಧ ಮಾತ್ರ ಅಲ್ಲ, ನಮ್ಮ ಆತ್ಮವನ್ನು ಕೂಡ ಪವಿತ್ರವನ್ನು ಮಾಡತಕ್ಕದ್ದು ಎಂಬುದಾಗಿ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ನಮಗೆ ಹೇಳಿದ್ದಾರೆ. ಈ ಬ್ರಹ್ಮಾಂಡ ಪುರಾಣದಲ್ಲಿ ನದಿಗಳ ತಾರತಮ್ಯದ ಬಗ್ಗೆ ಬಂದಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಇದರೆಲ್ಲ ಕೂಡ ಸಂಗ್ರಹವನ್ನು ಮಾಡಿ ನದೀ ತಾರತಮ್ಯ ಸ್ತೋತ್ರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ನಾವು ತಿಳಿದುಕೊಂಡು
ಅರ್ಥಾನುಸಂಧಾನಪೂರ್ವಕವಾಗಿ ನಾವು ತೀರ್ಥಸ್ನಾನವನ್ನು ಮಾಡಿದರೆ ನಮಗೆ ಹೆಚ್ಚು ಪುಣ್ಯವನ್ನು ನೀಡುತ್ತೆ ಎಂಬುದಾಗಿ ನಾವು ತಿಳಿಯಬೇಕು. ಈ ಸ್ತೋತ್ರದಲ್ಲಿ ಮುಖ್ಯವಾಗಿ ಗಂಗಾ ನದಿಯನ್ನು ಸ್ತೋತ್ರ ಮಾಡುತ್ತಾ ಆ ಗಂಗೆಯೇ ಸರ್ವೋತ್ತಮ ನದಿ ಎಂಬುದಾಗಿ ಹೇಳಿ, ಆಮೇಲೆ ಗೋದಾವರಿಗೆ ಆಮೇಲೆ ಕೃಷ್ಣವೇಣಿ ಇತ್ಯಾದಿಗಳನ್ನು ಸ್ಮರಣ ಮಾಡಿದ್ದಾರೆ ರಾಯರು. ಸ್ವಾಮಿ ಪುಷ್ಕರಣಿ ತೀರ್ಥ, ಶ್ರೀರಂಗದಲ್ಲಿರುವಂತಹ ಚಂದ್ರ ಪುಷ್ಕರಣಿ, ಹಿಮಾಲಯದಲ್ಲಿರುವಂತಹ ಮಾನಸ ಸರೋವರ ಮತ್ತು ಮೇಲೆ ಕಾವೇರಿ, ಸರಸ್ವತಿ ಇತ್ಯಾದಿ ನದಿಗಳನ್ನು ಸ್ಮರಣ ಮಾಡಿದ್ದಾರೆ. ಅದಕ್ಕೆ ಮೇಲೆ ಸರಯು ನದಿ, ತುಂಗಭದ್ರಾ, ಕಾಲಿಂದಿ ಎಂಬುವಂಥ ಯಮುನಾ, ನರ್ಮದಾ, ಸಿಂಧು ಇತ್ಯಾದಿ ಎಲ್ಲ ನದಿಗಳನ್ನು ಕೂಡ ಸ್ತೋತ್ರವನ್ನು ಮಾಡುತ್ತಾ ಕುಮುದ್ವತಿ, ಮಲಪ್ರಭಾ ನದಿ, ತಾಮ್ರಭರಣಿ, ಭೀಮರತಿ, ಮಂಜುಳಾ, ಪಿನಾಕಿನಿ ಎಲ್ಲ ನದಿಗಳನ್ನು ಅವರು ಸ್ಮರಣೆ ಮಾಡಿಕೊಟ್ಟಿದ್ದಾರೆ ತಾರತಮ್ಯ ಕ್ರಮದಿಂದ. ಇನ್ನೂ ಕೂಡ ನೋಡಿದರೆ ವಾಪಿ, ದೊಡ್ಡ ಭಾಮಿಗಳು, ಕೂಪ ಇತ್ಯಾದಿ ತೀರ್ಥ ಸ್ಥಳಗಳನ್ನು ಕೂಡ ನಮಗೆ ಹೇಳಿ, ಅದರಲ್ಲಿ ನಾವು ಸ್ನಾನ ಮಾಡುವ ಸಮಯದಲ್ಲಿ ನಾವು ಅಭಿಮಾನಿ ದೇವತೆಗಳನ್ನು ಸ್ಮರಣ ಮಾಡುತ್ತಾ ಮುಖ್ಯವಾಗಿ ಗಂಗೆಯಿಂದ ಪ್ರಾರಂಭ ಮಾಡಿ ಗೋದಾವರಿ ಮತ್ತು ಎಲ್ಲ ನದಿಗಳಿಗೆ ಅರ್ಘ್ಯವನ್ನು ನೀಡಿ ಅದರಲ್ಲಿ ಸನ್ನಿಹಿತರಾಗಿರುವಂತಹ ಅಭಿಮಾನಿ ದೇವತೆಗಳಿಗೆ ಅರ್ಘ್ಯವನ್ನು ಕೊಡಬೇಕು ಎಂಬುದಾಗಿ ಶಾಸ್ತ್ರಗಳು ಹೇಳಿದ ವಿಷಯಗಳನ್ನು ತೋರಿಸಿಕೊಟ್ಟಿದ್ದಾರೆ. ಇಂಥ ಅಪೂರ್ವವಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಮಾಡಿಕೊಟ್ಟಿರುವ ಈ ಒಂದು ಸ್ತೋತ್ರ ಅದು ಬ್ರಹ್ಮಾಂಡ ಪುರಾಣದಲ್ಲಿ ಇರುವಂತಹ ವಿಷಯಗಳನ್ನು ಅನುಸರಿಸಿ ಮಾಡಿದ್ದು ಎಂಬುದಾಗಿ ಅವರೇ ಇದರಲ್ಲಿ ಹೇಳಿದ್ದಾರೆ. ಸಣ್ಣ ಪುಟ್ಟದಾಗಿ ಇರುವಂತಹ ಒಂದು ಗ್ರಂಥ, 8 ಶ್ಲೋಕಗಳಲ್ಲಿ ಅದು 7 ಶ್ಲೋಕಗಳಲ್ಲಿ ನದಿಗಳ ಆ ಒಂದು ತಾರತಮ್ಯವನ್ನು ಹೇಳಿ 8ನೇ ಶ್ಲೋಕದಲ್ಲಿ ಇದು ಬ್ರಹ್ಮಾಂಡ ಪುರಾಣದಲ್ಲಿರುವಂತಹ ವಿಷಯಗಳ ಸಂಗ್ರಹ ಎಂಬುದಾಗಿ ಅದರ ಸಾರ ಮಾಡಿ ಕೊಟ್ಟಿದ್ದೆವು ಎಂಬುದಾಗಿ ಈ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ. ಅಂತ ರಾಯರು ಮಾಡಿಕೊಟ್ಟಿರುವಂತಹ ಈ ನದಿ ತಾರತಮ್ಯ ಸ್ತೋತ್ರವನ್ನು ನಾವು ಅರ್ಥವನ್ನು ತಿಳಿದು ಚೆನ್ನಾಗಿ ಪಾಠ ಮಾಡಿ ನಿತ್ಯನೂ ಕೂಡ ಈ ಸ್ಮರಣ ಮಾಡಿದ ಮಾತ್ರದಿಂದಲೇ ಕೂಡ ಎಲ್ಲ ತೀರ್ಥಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ನಾವು ಪಡೆಯಬಹುದು ಎಂಬುದಾಗಿ ತಿಳಿಯುತ್ತೇವೆ. ಅಂತಹ ಸ್ತೋತ್ರವನ್ನು ಮತ್ತು ನಾವು ಪಾರಾಯಣವನ್ನು ಮಾಡಿ ನಿತ್ಯನೂ ಕೂಡ ನಮ್ಮ ಅನುಸಂಧಾನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ನಾವು ಕೇಳಿಕೊಳ್ಳುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.